ಬಿಜೆಪಿ ಭದ್ರಕೋಟೆಯಲ್ಲಿ ಕರಾವಳಿಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಳವಾದಂತಹ ಗ್ಯಾರಂಟಿ ಫಲಾನುಭವಿಗಳು. ಬಿಜೆಪಿ ಭದ್ರಕೋಟೆಯಲ್ಲಿ ಕರಾವಳಿಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಳವಾಗಿರುವಂತಹ ಗ್ಯಾರಂಟಿ ಫಲಾನುಭವಿಗಳು. ಪ್ರತಿ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. 22 ವರ್ಷಗಳಲ್ಲಿ ಉಡುಪಿ ಜಿಲ್ಲೆಗೆ 1,616 ಕೋಟಿ ರೂಪಾಯಿ ಗ್ಯಾರಂಟಿ ಲಾಭ ವಿತರಣೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗೆ ಜೈಕಾರ. ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ವಿಧಾನಸಭಾ ಸೀಟು ಗೆದ್ದಿಲ್ಲ ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳಿಗೆ ಅಧಿಕ ವಿರೋಧ ಕೇಳಿ ಬಂದಿದ್ದೇ ಕರಾವಳಿಯಲ್ಲಿ. ಆದರೆ ಕರಾವಳಿಯಲ್ಲೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಭಾರಿ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಕರಾವಳಿ ಸೈಡ್ ಅಲ್ಲಿ ನಮಗೆ ಗ್ಯಾರಂಟಿಯೇ ಬೇಡ ಅಂತ ಹೇಳಿ ಕೂತ್ಕೊಂಡಿದ್ದವರು. ಕಾಂಗ್ರೆಸ್ಸು ಬೇಡ, ಗ್ಯಾರಂಟಿಗಳು ಬೇಡ, ನಮಗೆ ಅವಶ್ಯಕತೆ ಅನಿವಾರ್ಯತೆ ಯಾವುದೂ ಇಲ್ಲ ಅಂತ ಹೇಳಿದವರು ಈಗ ಉಡುಪಿಯಲ್ಲಿ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. 2 ವರ್ಷಗಳಲ್ಲಿ ಉಡುಪಿ ಜಿಲ್ಲೆಗೆ 1,616 ಕೋಟಿ ರೂಪಾಯಿ ಗ್ಯಾರಂಟಿ ಲಾಭ ವಿತರಣೆ ಆಗ್ತಾ ಇದೆ. ಹೇಳೋದೊಂದು ಮಾಡೋದೊಂದ ಅಂತ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗೆ ಜೈಕಾರ ಹಾಕ್ತಾ ಇರುವಂತದ್ದು. ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ವಿಧಾನಸಭಾ ಸೀಟು ಕೂಡ ಗೆದ್ದಿಲ್ಲ ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳಿಗೆ ಅಧಿಕ ವಿರೋಧ ಕೇಳಿ ಬಂದಿದ್ದೇ ಕರಾವಳಿಯಲ್ಲಿ ಆಗಿತ್ತು. ಆದರೆ ಕರಾವಳಿಯಲ್ಲೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಭಾರಿ ಲಾಭವನ್ನ ಪಡಿತಾ ಇರುವಂತದ್ದು. ಗೃಹಲಕ್ಷ್ಮಿ ಆಗಸ್ಟ್ 2023 1,99,285 ಮಹಿಳೆಯರು. ಎಸ್ ವೀಕ್ಷಕರೇ, ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಕೂಡ ಬಂದಿರೋದು ಬಿಜೆಪಿ ಬೆಲ್ಟ್. ಆ ಬೆಲ್ಟ್ ಅಂತಾನೆ ಹೇಳೋದು ಅದಕ್ಕೆ. ಯಾಕಂತಂದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ ತಪ್ಪಿಯೂ ಕೂಡ ಒಂದೊಂದು ಸೀಟ್ ಬರುತ್ತೆ, ಒಂದೊಂದು ಸೀಟ್ ಬರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಉಡುಪಿಯಲ್ಲಿ ಹೆಚ್ಚು ವಿರೋಧಗಳು ಕೇಳಿ ಬರ್ತಾ ಇತ್ತು. ಈ ಗ್ಯಾರಂಟಿ ಯೋಜನೆಗಳೇನಿತ್ತಲ್ಲ, ಆ ಗ್ಯಾರಂಟಿ ಯೋಜನೆಗಳು ನಮಗೆ ಅವಶ್ಯಕತೆ ಇಲ್ಲ, ಆ ಗ್ಯಾರಂಟಿ ಯೋಜನೆಯಿಂದ ಹಂಗಾಗತ್ತೆ ಹಿಂಗಾಗತ್ತೆ, ಜನರು ಸೋಂಬೇರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಂತಹ ಅಲ್ಲಿನ ಜನರೇ ಈಗ ಆ ಒಂದು ಫಲಾನುಭವಿಗಳಾಗಿದ್ದಾರೆ. ಅಂದರೆ ಹೇಳೋದೊಂದು ಮಾಡೋದೊಂದು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹಾಗೆ ಗ್ಯಾರಂಟಿ ಯೋಜನೆ ಅನ್ನೋದಿದೆಯಲ್ಲ ವೀಕ್ಷಕರೇ, ಇದು ಯಾವುದೋ ಒಂದು ಕ್ಷೇತ್ರಕ್ಕೆ ಅಂತ ಮಾಡಿಲ್ಲ. ಯಾವಾಗಾರು ಹೇಳಿದ್ರ ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಸರ್ಕಾರ ಏನಾದರೂ ಹೇಳಿತ್ತಾ ನಾವೆಲ್ಲಿ ಗೆಲ್ತೀವೋ ಅಲ್ಲಿ ಮಾತ್ರ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಲಕ್ಷ್ಮಿ ಶಕ್ತಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಸರ್ಕಾರ? ಇಲ್ವಲ್ಲ. ತಪ್ಪು ಅಂತ ಹೇಳೋಕ್ ಸಾಧ್ಯವೇ ಇಲ್ಲ. ಅವ್ರ ಫಲಾನುಭವಿಗಳಾಗಿದ್ರೆ ಆಗಿರ್ತಾರೆ. ತಪ್ಪು ಅಂತ ಹೇಳೋದು ತಪ್ಪು. ಆದರೆ ವಿರೋಧವಾಗಿರುವಂತಹ ಒಂದು ಪ್ರದೇಶದಲ್ಲಿ ಅದರ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವುದು ಆಶ್ಚರ್ಯಕರವಾಗಿದೆ ಅಷ್ಟೇ. ಗೃಹಲಕ್ಷ್ಮಿ ಆಗಸ್ಟ್ 2023 ಬಗ್ಗೆ ಮಾತನಾಡ್ತಾ ಇದ್ದೀನಿ. 1,99,285 ಮಹಿಳೆಯರು, ಒಟ್ಟು ಮೊತ್ತ 39.86 ಕೋಟಿ ರೂಪಾಯಿ. ಮೇ 2025 2,25,131 ಮಹಿಳೆಯರು, ಒಟ್ಟು ಮೊತ್ತ 45.03 ಕೋಟಿ ರೂಪಾಯಿ.
ಇನ್ನು ಗೃಹ ಜ್ಯೋತಿಗೆ ಬರೋದಾದ್ರೆ ಗೃಹ ಜ್ಯೋತಿ ಆಗಸ್ಟ್ 2,79,692 ಮನೆಗಳು, ಮೊತ್ತ 17.07 ಕೋಟಿ ರೂಪಾಯಿ. ಏಪ್ರಿಲ್ 2025 2,84,431 ಮನೆಗಳು, ಮೊತ್ತ 19.54 ಕೋಟಿ ರೂಪಾಯಿ. ಅನ್ನಭಾಗ್ಯ ಯೋಜನೆ ಜುಲೈ 2023 ಬಗ್ಗೆ ಮಾತನಾಡ್ತಾ ಇದ್ದೀನಿ. 1,56,169 ಮಂದಿ. ಡಿಸೆಂಬರ್ 2024ಕ್ಕೆ 1,82,26 ಮಂದಿ. ಅಂದರೆ ಸರಿಸುಮಾರು ಒಂದು 20-30 ಸಾವಿರ ಹೆಚ್ಚಾದಂಗೆ ಆಯ್ತು. ಇನ್ನು ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡುವುದಾದ್ರೆ ಜೂನ್ 2023ರಲ್ಲಿ 5,49,275 ಮಂದಿ ಪ್ರಯಾಣವನ್ನ ಮಾಡಿದ್ರೆ, ಮೇ 2025 11,13,925 ಮಂದಿ ಪ್ರಯಾಣವನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ 870.93 ಕೋಟಿ ರೂಪಾಯಿ. ಗೃಹ ಜ್ಯೋತಿ 118.04 ಕೋಟಿ ರೂಪಾಯಿ. ಇನ್ನು ಅನ್ನಭಾಗ್ಯದ ವಿಚಾರಕ್ಕೆ ಬರುವುದಾದ್ರೆ 223.75 ಕೋಟಿ ರೂಪಾಯಿ. ಯುವ ನಿಧಿ 4.94 ಕೋಟಿ ರೂಪಾಯಿ. ಶಕ್ತಿ ಯೋಜನೆ 99.10 ಕೋಟಿ ರೂಪಾಯಿ. ಎಸ್ ವೀಕ್ಷಕರೇ, 2024ರಲ್ಲಿ ಎಷ್ಟಿತ್ತು, 2025ರಲ್ಲಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಈಗಲೂ ಕೂಡ ಇದೇ ಮಾತನ್ನ ಹೇಳ್ತೀನಿ. ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಏನಾದರೂ ಪ್ರಾಮಿಸ್ ಮಾಡಿತ್ತೇನ್ರಪ್ಪ, ಇಲ್ಲ ಈ ಒಂದು ಕ್ಷೇತ್ರಗಳಲ್ಲಿಯೇ, ಕಾಂಗ್ರೆಸ್ ಬಂದಿರೋ ಕ್ಷೇತ್ರಗಳಲ್ಲಿಯೇ ನಾವು ಈ ಒಂದಿಷ್ಟು ಗ್ಯಾರಂಟಿಗಳನ್ನು ಹಂಚ್ತೀವಿ ಅಂತ ಹೇಳಿತ್ತಾ? ಇಲ್ಲ, ಎಲ್ಲ ಕ್ಷೇತ್ರಕ್ಕೂ ಹಂಚ್ತೀವಿ, ಕರ್ನಾಟಕದಾದ್ಯಂತ ಹೇಳಿದ್ರು ಮಾಡ್ತಾ ಇದ್ದಾರೆ. ಉಡುಪಿ ಮಾತ್ರ ಅಂತ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಬೇಡ ಅಂತ ಹೇಳಿದ ಕ್ಷೇತ್ರ ಹೌದು, ನಮಗೆ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂತ. ಬಿಕಾಸ್ ಆಫ್ ಬಿಜೆಪಿ ಬೆಲ್ಟ್, ಅದು ಬಿಜೆಪಿ ಬೆಲ್ಟ್ ಅಂತಾನೆ ಹೇಳ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ತಪ್ಪು ಅಂತ ಹೇಳೋದಿಲ್ಲ, ಅವರು ಫಲಾನುಭವಿಗಳು. ಸೊ ಅದರ ಯೂಸಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.